ನಂದೊಂದು ಮಿನಿ ಬ್ಲಾಗ್. ನಾನು ಊರಿಗೆ ಹೋಗಿದ್ದೆ ರೀ. ಸೊ ನನ್ನ ಊರು ಹಿಲಕಲ್ಲು, ತವ್ರ ಮನೆ ಬಂದು ನನ್ನ ತಂಗಿ ಡೆಲಿವರಿ ಆಗಿತ್ತು. ಅದಕ್ಕೋಸ್ಕರ ಮಾತಾಡ್ಸೋಣ ಅಂತ ಹೋಗಿದ್ದೆ. ಸೊ ನಿನ್ನೆ ನೈಟೇ ಹೋಗಿ ತಂಗಿನ ಮಾತಾಡಿಸ್ಕೊಂಡು, ಸೊ ಮಾರ್ನಿಂಗ್ ಅಪ್ಪ ಏನಂದ, ಇಲ್ಲೇ ಇದ್ಬಿಡಮ್ಮ, ಮತ್ತೆ ಇದಕ್ಕೆ ಹೋಗ್ತೀಯ ಆಸ್ಪತ್ರೆಗೆ, ತಂಗಿನ ಹೆಂಗಿದ್ರು ಕರ್ಕೊಂಬರ್ತಾರಲ್ಲ ಅಂದರು. ಸರಿ ಆಯಿತು ಅಂಥೇಳಿ ಸೊ ನಾನು ಮನೆಯೊಳಗೆ ಇದ್ದೆ. ನಮ್ಮ ಮನೆ ಹತ್ರ ನೀರೇ ಬಂದಿಲ್ಲ ಫಸ್ಟ್ ಆಫ್ ಆಲು. ಸೊ ಪಕ್ಕದ ಮನೆಯಿಂದ ನೀರು ತಂದು, ಕಸ ಅಂದು, ಮುಸ ತಿಕ್ಕಿ ಎಲ್ಲ ಮಾಡಿ, ಸೊ ನಮ್ಮ ಆಂಟಿಗೆ ಕಾಲ್ ಮಾಡಿದೆ, ಆಂಟಿ ಹೂವು ಇದ್ದಾವ ಅಂತ. ನಮ್ಮ ಆಂಟಿ ಹೆಸರು ಬಂದು ಸಾವಿತ್ರಿ ಅಂತೇಳಿ. ಸೊ ಅವರು ಇಲ್ಕಲ್ಲಲ್ಲಿ ದರ್ಗಾ ಮುಂದ್ಗಡೆನೇ ಹೂವು ಮಾರ್ತಾರೆ. ಸೊ ಆಂಟಿ ನನಗೆ ಹೂವು ಬೇಕಿತ್ತು ಅಂದೆ. ಎದಕ್ಕಮ್ಮ ಅಂದ್ಲು, ನಂಗೆ ಗೊತ್ತಿಲ್ಲ, ಬೇಕಿತ್ತು, ಸ್ವಲ್ಪ ಏನೋ ರೆಡಿ ಮಾಡಬೇಕಿತ್ತು ಅಂದೆ. ಸರಿ ಆಯಿತು, ಯಾರಿಗಾರು ಕಟ್ ಕಳಿಸು, ಕಟ್ ಕಳಿಸ್ತೀನಿ ನಾನು ಅಂತಂದ್ರು. ಸೊ ನಾನೇನಂದೆ, ಆಂಟಿ ಇಲ್ಲ ನಾನೇ ಬರ್ತೀನಿ ಗಾಡಿ ತೊಗೊಂಡು ಅಂತಂದೆ. ಸರಿ ಆಯಿತು ಅಂದೆ. ಯಾಕಂದರೆ ನಮ್ಮ ತಮ್ಮಂಗೆ ಕಾಲು ಸ್ವಲ್ಪ ಫ್ರ್ಯಾಕ್ಚರ್ ಆಗಿ ಸೊ ಅಡ್ಡಾಡೋಕ್ಕೆ ಬರ್ತಾಯಿದ್ದಿಲ್ಲ. ಅವನ್ನೆಲ್ಲ ಕುಂತಲ್ಲೇ ಮಾಡಬೇಕಿತ್ತು. ಏನು ಕೆಲಸ ಹೇಳಿದ್ರು, ನನಗೆ ಅಡ್ಡಾಡೋಕ್ಕೆ ಬರಲ್ಲ ಅಂತಿದ್ದ. ಸೊ ಪರವಾಗಿಲ್ಲ ಬಿಡು ಅಂಥೇಳಿ ನಾನೇ ಹೋಗಿ ಹೂವು ತರೋಣ ಅಂತ ಅಂದ್ಕೊಂಡೆ. ನಮ್ಮ ಅಪ್ಪ ಏನಂದ್ರೆ, ನಾನು ತೊಗೊಂಬರ್ತೀನಿ, ನಿಮ್ಮ ಮನೆಗೆ ಏನಿತ್ತಮ್ಮ ಮಾಡು ಅಂತಂದರು. ಸೊ ಎಲ್ಲ ಕಸ ಅಂದು, ಮುಸ ತಿಕ್ಕಿ, ಬಟ್ಟೆ ಒಗೆದು ಹಾಕಿ ಎಲ್ಲ ಮಾಡಿ, ಸೊ ನಾನು ನಾಷ್ಟ ಮಾಡಿ ಕುಂತಿದ್ದೆ. ಅಷ್ಟನ್ನೋದ್ರಿ ನಮ್ಮ ಅಪ್ಪ ಹೂವು ತಂದು ಕೊಟ್ಟರು. ನನಗೂ ಸ್ವಲ್ಪ ಕಟ್ ಕಳಿಸ್ತಾರೆ ಅಂತ ಮಾಡಿದೆ. ನಮ್ಮ ಆಂಟಿ ಕಟ್ ಕಳಿಸಿರೋದು ಹೂವು ನೋಡಿ ನನಗೆ ತುಂಬ ಖುಷಿ ಆಯಿತು. ಸೊ ನೋಡಿರಿ, ಇಲ್ಲಿ 2 ರೌಂಡ್ ಹಾಕ್ತಾಯಿದ್ದೀನಿ. ಒಂದು ತಟ್ಟೆ, ಇನ್ನೊಂದು ತಟ್ಟೆ ಅಂತೀನಿ. ಇವಾಗ ನಮ್ಮ ಅಪ್ಪ ಬಂದ ನೋಡಿರಿ. ನಮ್ಮ ಅಪ್ಪ ಹೋಗಿ ಹೇಳ್ತೀನಿ, ನನ್ನ ಮಗನಿಗೋಸ್ಕರ ಮಾಡಿದ್ದು, ನೀನು ಯಾಕೆ ಬರಕತ್ತಿ? ಅಪ್ಪ ನೀನು ನನ್ನ ಮಗನಿಗೋಸ್ಕರ ರೆಡಿ ಮಾಡ್ತಾಯಿದ್ದೀನಿ, ನೀ ಬರಬೇಡ ಅಂತಂದೆ. ನಿಮ್ಮ ಮನೆ ತುಂಬ ಹಾಕೊಂಡು ಕುಂತ್ರೆ ನಾನು ಹೆಂಗಮ್ಮ ಬರಲಿ? ಇಲ್ಲ ಮತ್ತೆ ನಮ್ಮ ಮನೆ ಬಂದು ತಗಡಿನ ಮನೆ. ಒಂದು ಸೀಟನ್ನ ತೆಗೆದು ಕಾಸಿ ಅದರಿಂದ ಇಳಿದು ಅದರಿಂದ ಮೇಲೆ ಹತ್ಬೇಕಾಗತ್ತೆ ನೋಡಿ ನಾನು ಅಂತ ಅಂದರು. ಅದಕ್ಕೋಸ್ಕರ ಅಂದೆ, ಸರಿ ಆಯ್ತು ಬಿಡಪ್ಪ, ಕಷ್ಟಪಡಬೇಡ, ಹಿಂಗೆ ಹಸನೇ ಬಾ, ಆ ಕಡೆ ಈ ಕಡೆ ಕಾಲಿಟ್ಕೊಂಡು ಅಂತಂದೆ. ನೋಡಿರಿ, ನನ್ನ ಮಗನಿಗೋಸ್ಕರ ನಾನು ವೆಲ್ಕಮ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡೆ. ಹೂವು ಏನು ನಾನು ನಮ್ಮ ಆಂಟಿ ಅಂದ್ಕೊಂಡೆ ಸ್ವಲ್ಪ ಕಟ್ ಕಳಿಸ್ತಾರೆ ಅಂತ. ಇಲ್ಲ, ಅವ್ರು ತುಂಬ ಜಾಸ್ತಿನೇ ಕಟ್ ಕಳಿಸಿದ್ರು. ಈ ಕಡೆ ಒಂದು ಲೈನು ಮುಂದ್ಗಡೆ ವೆಲ್ಕಮ್ ಅಂತ ಬರೋಕ್ಕೆ, ಮತ್ತು 2 ತಟ್ಟೆ ಇಡೋಷ್ಟು ಹೂವು ಆಗಿ, ಇನ್ನೂ ಆಕೆಗೆ ಬರೋ ಮುಂದ್ಗಡೆ ಉಗ್ಗೋಕ್ಕೂ ಕೂಡ ಹೂವು ಉಳಿದಿದ್ದು ಇನ್ನೂ. ನನಗೆ ಗೊತ್ತೇ ಇದ್ದಿಲ್ಲ ನಮ್ಮ ತಮ್ಮ ಕುಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದಾನೆ ಅಂತೇಳಿ. ಅವನು ಫೋನ್ ಹಿಡ್ಕೊಂಡೆ ಇಲ್ಲ ಅಂದ್ಕೊಂಡು ನಾನು ನೋಡ್ರೆ ಯಾವ ಥರ ಬೇಕು ಥರ ಕುಣಿತಾ ಇದ್ದೀನಿ. ಆಮೇಲೆ ಎಲ್ಲ ಒಂದು ರೌಂಡ್ ಮುಗಿದ್ಮೇಲೆ ಅಂದ್ಕೊಂಡೆ, ಇವನು ಫೋನ್ ಹಿಡ್ಕೊಂಡು ಏನು ಮಾಡಕತ್ತಾನ ಅವಾಗಿಂದ ಅಂದ್ಕೊಂಡೆ. ಸೊ ಅವನು ವೀಡಿಯೋ ಮಾಡ್ತಾಯಿದ್ದ. ಸೊ ಪರವಾಗಿಲ್ಲ ಬಿಡು, ನಾನು ಕೂಡ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಸೊ ಅದಕ್ಕಾದರೂ ಆಗುತ್ತೆ ಅಂದ್ಕೊಂಡೆ. ಇವಾಗ ನೋಡ್ರಿ ಕೇಳ್ತೀನಿ, ಅವ್ನು ಏನಂತಾನಂದರೆ, ನೀನು ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡ್ತೀಯ, ಪೆಂಡಲವ್ರ ಜೊತೆಗೆ ಹೋಗ್ಬಿಡು, ನೀನು ಡೆಕೋರೇಷನ್ ಆಗುತ್ತೆ ಅನ್ನೋದು. ಅದಕ್ಕಂದೇಳಿ ಓಕೆ ಅಂತಂತೇಳಿ ನಾನೊಂದು ಸ್ಮೈಲ್ ಕೊಟ್ಟೆ. ಸೊ ನನ್ನ ಮಗನಿಗೋಸ್ಕರ ನಾನು ರೆಡಿ ಮಾಡ್ತಾಯಿದ್ದೀನಿ. ಯಾಕಂದರೆ ಕನ್ಫ್ಯೂಸ್ ಆಗಬೇಡಿ, ನನ್ನ ಮಗ ಅಲ್ಲ, ನನ್ನ ತಂಗಿ ಮಗ. ಸೊ ನನ್ನ ತಂಗಿದು ಡೆಲಿವರಿ ಆಗಿದ್ಮೇಲೆ ಆಕೆಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ. ನೋಡಿರಿ, ಸ್ಲೋಂಗ್ ಬಾ ಅಂತ ಹೇಳ್ತಾಯಿದ್ದೀನಿ. ಆಕೆ ಫಾಸ್ಟಾಗಿ ಬಂದಳು. ನಾನೇ ಅದಕ್ಕೋಸ್ಕರ ವೀಡಿಯೋನ ಸ್ವಲ್ಪ ಸ್ಲೋ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಅದನ್ನು ತುಂಬಾ ಸ್ಲೋ ಮಾಡಿಬಿಟ್ಟಿದ್ದೀನಿ. ಸೊ ಇರಲಿ ಬಿಡು ಅಂದ್ಕೊಂಡೆ. ನಾನು ವೀಡಿಯೋ ಮಾಡಿಲ್ಲ ಆ್ಯಕ್ಚುಲಿ, ನನ್ನ ತಮ್ಮ ಕುಂತ್ಕೊಂಡು ವೀಡಿಯೋ ಮಾಡು ಅಂತಂದರೆ, ಸೊ ಹಿಂದ್ಗಡೆನೇ ತೆಗಿತಾನೆ. ನೋಡಿರಿ, ನಾನು ಹಾಕ್ಕೊಂಡಿರೋ ಟಿ ಶರ್ಟ್ ಮೇಲೆ ಪಾರ್ವತಿ ಅಂತ ಹೆಸರಿದೆ. ಸೊ ಅದು ನಮ್ಮ ತಾಯಿ ಹೆಸರು ಪಾರ್ವತಿ ಅಂತೇಳಿ. ನನ್ನ ತಂಗಿ ಬಂದಳು, ಅಕ್ಕ ನಾನು ಇಷ್ಟಕ್ಕೊಂದು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ, ನೀನು ಈ ಥರ ನನಗೆ ವೆಲ್ಕಮ್ ಮಾಡ್ತೀಯ ಅಂತ. ಯಾಕಂದರೆ ನನ್ನ ದೊಡ್ಡ ತಂಗಿ ಇದ್ದಾರೆ. ಸೊ ಅವ್ರಿಗೂ ಕೂಡ ಹರಿಹರ ಕೊಟ್ಟಿದ್ದೀವಿ ನಾವು. ಅಕ್ಕಿಗೂ ಕೂಡ ಈ ಥರ ವೆಲ್ಕಮ್ ಮಾಡಿಲ್ಲ. ನನ್ನ ತಂಗಿ ತುಂಬ ಖುಷಿಪಟ್ಳು. ನಮ್ಮ ಅಕ್ಕ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದಾಳೆ, ಊರಿಂದ ಬಂದು ಡ್ಯೂಟಿ ಎಲ್ಲ ಬಿಟ್ಟು ಬಂದಿದ್ದಾಳೆ. ಸೊ ಮಗನಿಗೋಸ್ಕರ ಅಲ್ಲಿ ಇಷ್ಟೊಂದು ಕಷ್ಟಪಟ್ಟಿದ್ದಾಳೆ ನಮ್ಮ ಅಕ್ಕ ಅಂತಂದು. ಸೊ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ನೋಡೋಣ, ನಾನೊಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಅಂದರೆ ಇದರಲ್ಲೇ ಇದೆ ಅದು ಕೂಡ. ಸೊ ನಾನು ವೀಡಿಯೋ ಮಾಡಿದ್ದು ಯಾವ ಥರ ಇದೆ, ನನ್ನ ತಮ್ಮ ಮಾಡಿದ ವೀಡಿಯೋ ಯಾವ ಥರ ಇದೆ ಅಂತ ನೋಡೋಣ. ನನ್ನ ತಂಗಿಗೆ ಹೇಳಿದೆ, ಅದರಲ್ಲಿ ಕುಂಕುಮದ ರೊಟ್ಟಿನೆಲ್ಲ ಅದರಲ್ಲಿ ಮಗಂದು ಕಾಲಿಟ್ಟು ಆಮೇಲೆ ವೈಟ್ ಕಲರ್ ಅರ್ಬಿ ಮೇಲೆ ಇಡೋಣ ಅಂತೇಳಿ. ಬ್ಯಾಡ್ಲಿ ಅಕ್ಕ, ಅವನಿಗೆ ಇನ್ನೂ ಕಾಡ್ಗೆ ಇಕ್ಕಿಲ್ಲಲ್ಲ, ಅದಕ್ಕೋಸ್ಕರ ಮತ್ತೆ ಬೇಡ ಏನಾದರೂ ಅಂತಾರೆ ಅಂತ ಇವಳೇ ಅಡ್ವಾನ್ಸಾಗಿ ಹೇಳ್ಬಿಟ್ಲು. ನಮ್ಮ ಅಮ್ಮನೂ ಬಂದಿಲ್ಲ, ನಮ್ಮ ಮತ್ತೇನೂ ಬಂದಿಲ್ಲ.
ಆಯಿತು ಪರವಾಗಿಲ್ಲ ಇಡ್ರಿ ಅಂತಂತೇಳಿ ನಮ್ಮಮ್ಮ ಆಮೇಲೆ ಅಂದು. ಅಂದರೆ ಏನೋ ಒಂಥರ ಅದು ಇವಾಗ ಮಾಡ್ತಾ ಇದ್ದಾರಲ್ಲ ಟ್ರೆಂಡು, ಸೊ ಆ ಥರ ಮಾಡೋಣ ಅಂದ್ಕೊಂಡೆ. ನನ್ನ ತಂಗಿ ಹಂಗೆ ಒಳಗಡೆ ಬಂದುಬಿಡ್ತಾರೆ ನೋಡಿರಿ ಇವಾಗ. ಹೇಳ್ತಾ ಇದ್ದೀನಿ ಮಿಲ್ಕಾಸ್ ಬಾ ಬಲಗಾಲಿಟ್ಟು ಅಂತ ಹೇಳಿದೆ. ಸೊ ಅಂದರೆ ಇವನೇನು ಬೀಗನ ಅಂತಂದ್ಲು. ಬೀಗ ಅಲ್ಲವ ಈ ಮನೆ ಮೊಮ್ಮಗ, ನೀವು ಹುಷಾರಂಗೆ ಕಾಲಿಟ್ಟು ಒಳಗಡೆನೆ ಬಲಗಾಲಿಟ್ಟೇ ಬಾ ಅಂತ ಹೇಳಿದೆ. ಸರಿ ಆಯಿತು ಅಕ್ಕ ಅಂತೇಳಿ ಬಲಗಡೆ ಇಡ್ತಾ ಇದ್ದಾಳೆ. ತಟ್ಟೆ ಒಳಗೆ ಇಡ್ಲಾ ಅಂತಂದು. ನೀನಲ್ಲಮ್ಮ ನಿನ್ನ ಮಗನ ಕಾಲಿಡಿಸು ತಟ್ಟೆ ಒಳಗೆ ಅಂದೆ. ಓ ಹೌದಾ ಅಂತಂದ್ಲು. ಸೊ ನಮ್ಮಮ್ಮ ಬರ್ತಾಳಂದೆ, ಬರಲಿಲ್ಲ. ಆಮೇಲೆ ಬಂದು ನೋಡಿರಿ ನಾನು ಯಾವ ಥರ ಡೆಕೋರೇಷನ್ ಮಾಡಿದ್ದೀನಿ. ಸೊ ತಗಡಿನ ಮನೆ, ಏನೂ ಮಾಡೋಕ್ಕಲ್ಲ, ಬಡತನ ನಮ್ಮದು ಕೂಡ. ನೋಡಿದಿರಲ್ಲ ಮಿಡ್ಲ್ ಕ್ಲಾಸ್ ಜನದ್ದು ಪರಿಸ್ಥಿತಿ ಹೆಂಗಿರುತ್ತಂದರೆ ತಗಡಿನ ಮನೆ ಅದು ಇದು ಇದೇ ಬಡತನ ಅಲ್ಲ. ಸೊ ಅದಕ್ಕೋಸ್ಕರ ನೋಡಿರಿ ಈ ಥರ ನಾನು ಡೆಕೋರೇಷನ್ ಮಾಡಿದೆ. ನನ್ನ ಮಗ ಬರ್ತಾನಂತೇಳಿ ನಮ್ಮಪ್ಪಗೆ ಹೇಳಿದೆ, ಅಪ್ಪ ನೀನು ವೀಡಿಯೋ ಮಾಡು ಅಪ್ಪ ಅಂತೇಳಿ. ಹೋಗು ನನಗೆ ಯಾವ ವೀಡಿಯೋ ಬರೋಲ್ಲ ಅಂತ. ನೋಡಿರಿ ನಮ್ಮಪ್ಪ ಅಲ್ಲಿ ಲಾಸ್ಟಲ್ಲಿ ಒಂದು ಚೂರೇ ಕಾಣ್ತಾ ಇದ್ದಾನೆ. ನನ್ನ ತಮ್ಮ ಅಂತೂ ಎಲ್ಲಿದ್ದಾನೆ ಏನೋ ಸುಳಿನೇ ಇಲ್ಲ. ಯಾಕಂದರೆ ಅವನು ಕಾಲಿಗೆ ಫ್ರ್ಯಾಕ್ಚರ್ ಆಗಿತ್ತಲ್ಲ, ಸೊ ಅಡ್ಡ ಕುಂದ್ರಬೇಡ ಆ ಕಡೆ ಸರಿದು ಬಿಡು ಅಂತ ಹೇಳಿದೆ. ಸೊ ಅವ್ನು ಬೇಡ ನಾನು ಇವ್ರ ಹತ್ರನೇ ಹೋಗೋದು ಬೇಡ ಅಂತ ಲಾಸ್ಟಲ್ಲಿ ಎಲ್ಲೋ ಹೋಗಿ ಕುಂತಿದ್ದಾನೆ. ಸೊ ಪಾಪ ಅವ್ನ ಕಾಲೇನಾದ್ರು ಚೆನ್ನಾಗಿದ್ರೆ ಅಂದರೆ ಅವ್ನು ನನಗಿನ್ನ ತುಂಬ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ಕೊತಾ ಇದ್ದ. ಯಾಕಂದರೆ ಅಳಿಯ ಬಂದಿದ್ದಾನಲ್ಲ ನನ್ನ ತಮ್ಮಗೆ, ಅದಕ್ಕೋಸ್ಕರ. ನಮ್ಮ ತಮ್ಮ ಹೇಳ್ತಿದ್ದ, ನೀವು ಬರೀ ಮಕ್ಕಳು ಕೊಡಬೇಡ್ರಿ, ಮಗಳನ್ನೂ ಕೊಡಿ. ಯಾಕಂದರೆ ಮಗಳೇನಾದರೂ ಬಂದರೆ ಅಟ್ಲೀಸ್ಟ್ ಎತ್ಕೊಂಡು ಮುದ್ದಾಡ್ತೀವಿ ನಾವು. ಮಗ ಕೊಟ್ರೆ ಹೋಗ ಅವನು ಮನೆ ತೊಳೆಯ ಅಳಿಯ ಮನೆ ತೊಳೆಯ ಅಂತ ಹೇಳ್ತಾರೆ ನಮ್ಮೂರ ಸೈಡು. ಸೊ ಆ ಥರ ಅಂತಂದರು. ನಾನಂದೆ, ಇರಲಿ ಬಿಡಪ್ಪ, ಒಬ್ಬಾಕಿ ಮಗಳಿದ್ದಾಳಲ್ಲ, ಆಕಿನ ಚೆನ್ನಾಗಿ ನೋಡ್ಕೋರಿ ಅಂತಂದೆ ನಾನು. ಸೊ ಉಂದ್ರಿ ಆಕಿ ಬರ್ತಾನೇ ಇಲ್ಲ ಹರಿಹರ ಬಿಟ್ಟು. ಅಂದರೆ ಹರಿಹರ ನನ್ನ ತಂಗಿ ಕೊಟ್ಟಿರೋದು ಹರಿಹರ ಅಲ್ವಾ. ಸೊ ಅದಕ್ಕೋಸ್ಕರ ಆಕೆ ಹರಿಹರ ಬಿಟ್ಟು ಬರ್ತಾಯಿಲ್ಲ. ನೋಡಿರಿ ನೆಕ್ಸ್ಟು ನಮ್ಮಮ್ಮ ಇದು ಫಸ್ಟ್ ವಿಡಿಯೋ ಅಂದರೆ ಬಂದಿರೋದು ಅವಳು ಕಾರಿಂದ ಇಳಿದು ಅವಳು ಯಾವ ಥರ ಬಂದಿದ್ದಾಳೆ, ಯಾವ ಥರ ವೆಲ್ಕಮ್ ಮಾಡಿದ್ದೀನಿ ಅಂತೇಳಿ ನಾನು ಮಾಡಿರೋ ವಿಡಿಯೋ. ಸೊ ಇವಾಗ ನೋಡಿರಿ ನನ್ನ ತಂಗಿ ಬರ್ತಾಳೆ. ಸೊ ನಾನು ವಿಡಿಯೋ ಮಾಡ್ತೀನಿ ಅದನ್ನು ಯಾವ ಥರ ಅಂತ. ಆಸ್ಪತ್ರೆಯಿಂದ ಡೈರೆಕ್ಟಾಗಿ ನಮ್ಮ ಮನೆಗೆ ಕರ್ಕೊಂಬಂದರು. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಲೈಟಾಗಿ ಅಂದರೆ ಸ್ವಲ್ಪ ನಾರ್ಮಲಾಗಿ ನನ್ನ ತಂಗಿನ ನಾನು ವೆಲ್ಕಮ್ ಮಾಡಿಕೊಂಡೆ. ಅವಳು ಪುಟ್ಟಕಂದನ ಬರ್ತಾಯಿದ್ದಾಳಂದರೆ ಸೊ ನನ್ನ ತಂಗಿನೇ ಪುಟ್ಟ ಹೆಜ್ಜೆನ ಇಟ್ಟು ಒಳಗಡೆ ಬರ್ತಾಯಿದ್ದಾಳೇನೋ ಅಂತ ಖುಷಿ ಆಗ್ತಾಯಿತ್ತು ನನಗೆ. ಯಾಕಂದರೆ ನಾನು ನನ್ನ ತಂಗಿನ ಎಲ್ಲ ಎತ್ಕೊಂಡು ಆಟ ಆಡಿಸಿದ್ದೀನಿ. ಸೊ ಅದಕ್ಕೋಸ್ಕರ ನನ್ನ ತಂಗಿನ ನೋಡಿ ನನಗೆ ಒಂದು ಸರಿ ಕಣ್ಣಂಚಲಿ ತುಂಬಿ ಬಂತು. ಯಾಕಂದರೆ ನಾವೆಲ್ಲ ಎತ್ಕೊಂಡು ಆಡಿಸಿರೋ ನನ್ನ ತಂಗಿಯರಿಗೆ ಸೊ ಇವಾಗ ಅವ್ರವ್ರ ಕೈಗೆ ಒಂದೊಂದು ಪುಟ್ಟ ಕಂದ ಮಗಳು ಹಿಡ್ಕೊಂಡು ಬರ್ತಾಯಿದ್ದಾನಂದರೆ ಸೊ ಎಷ್ಟು ಖುಷಿಯಾಗುತ್ತೆ ಹೇಳ್ರಿ ನೋಡೋಣ. ನಾವೆಲ್ಲ ಕೂಡಿ ಆಡಿ ಬೆಳೆದಿರೋದೇ ನೆನಪಾಗುತ್ತೆ. ಸೊ ನೋಡಿರಿ ನಾನು ಆಮೇಲೆ ಹೆಜ್ಜೆನ ಇಡಿಸಿದೆ. ನನ್ನ ಮಗ ಹೆಜ್ಜೆ ಇಡಲೇ ಇಲ್ಲ. ಮಮ್ಮಿ ಡುಮ್ಮಿ ಯಾವಾಗ ಬಂದಳು, ನನಗೆ ನನ್ನ ಜೀವ ತಿನ್ನೋಕೆ ಬಂದಿದ್ದಾಳೇನೋ ಅಂತ ಇದ್ದ ನನ್ನ ಮಗ ಅನ್ಕೊತಾ ಇದ್ದೀನಿ. ಯಾಕಂದರೆ ಅವನು ಅಳ್ತಾ ಇದ್ದ. ಸೊ ಅದಕ್ಕೋಸ್ಕರ ನೋಡಿ ನಾನು ಮಾಡಿದ್ದೀನಿ ವಿಡಿಯೋ ಯಾವ ಥರ ಇದೆ ಅಂತ ಸ್ವಲ್ಪ ಹೇಳಿ, ಏನು ಅಂದ್ಕೋಬೇಡಿ. ಏನಾದರೂ ಮಿಸ್ಟೇಕ್ ಆಗಿದರೆ ಮಾತಲ್ಲಿ ಕೂಡ. ಮತ್ತು ಇದೇ ಫಸ್ಟ್ ಟೈಮಲ್ಲ ನಾನು ಕೂಡ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರೂ. ನಾನು ಲಾಸ್ಟ್ ಬಂದಿರೋದು ಬಸ್ ಸ್ಟ್ಯಾಂಡ್ಗೆ. ಯಾಕಂದರೆ ನನ್ನ ತಂಗಿನ ವೆಲ್ಕಮ್ ಮಾಡಿ ನನ್ನ ತಂಗಿನ ಮನೆಯೊಳಗೆ ಬಿಟ್ಟು ಸೊ ನಾನು ಅಲ್ಲಿಂದ ಸೀದಾ ಸ್ವಲ್ಪ ಕಿರಾಣಿ ಎಲ್ಲ ತಂದು ಕೊಟ್ಟು ನಮ್ಮ ಅಮ್ಮನಿಗೆ. ಯಾಕಂದ್ರೆ ನನ್ನ ತಮ್ಮಗೆ ಅಡ್ಡಾಡೋಕ್ಕಾಗಲ್ಲ. ಇನ್ನೊಬ್ಬ ತಂಗಿ ನರ್ಸು, ಅವರು ಬಾಗಲಕೋಟೆಯಲ್ಲಿ ವರ್ಕ್ ಮಾಡ್ತಾರೆ. ಸೊ ಆಕೆಗೆ ಕೆಲಸದಿಂದ ಫುಲ್ ಬ್ಯುಸಿ ಇತ್ತು. ಸೊ ನಾನು ಹೇಳ್ತಾಯಿದ್ದೀನಿ ನಮ್ಮ ತಂಗಿಗೆ ಗಾಡೀಲಿ ಬಿಟ್ಟಿದ್ದೀನಿ, ಬೀಗನ ಈ ಅಣ್ಣನ ಹತ್ರ ಕೊಟ್ಟಿದ್ದೀನಿ, ನೀನು ಇಸ್ಕೊ. ನಾನು ಬಸ್ನ ಕ್ಯಾಚ್ ಮಾಡಬೇಕು, ಮತ್ತು 6 ಗಂಟೆ ಬಸ್ ಹೋತಂದರೆ ಮತ್ತು ನನಗೆ ಬಸ್ ಇಲ್ಲ ಅಂಥೇಳಿ. ಸೊ ನಾನು ಅಲ್ಲೇ ಗಾಡಿನ ಬಿಟ್ಟು ಅವ್ರ ಹತ್ರ ಕೀ ಕೊಟ್ಟು ಸೊ ಅಲ್ಲಿಂದ ನಾನು ಬಸ್ನ ಕ್ಯಾಪ್ಚರ್ ಮಾಡಿಕೊಂಡು ನಮ್ಮೂರಿಗೆ ಬಂದೆ. ಅಷ್ಟೊತ್ತಿಗೆ ನನ್ನ ತಂಗಿ ಕಾಲ್ ಮಾಡಿದ್ಲು. ಸೊ ನಾನು ಬೀಗನ ಅವ್ರ ಹತ್ರ ಕೊಟ್ಟು ಬಂದಿದ್ದೀನಿ ನೋಡಂದೆ. ಓಕೆ ಅಕ್ಕ ಅಂತ ಹೇಳಿದ್ಲು. ಸೊ ಅವ್ರು ಪರಿಚಯ ಇದ್ದಾರ ಅಂದರು, ನನಗೆ ಗೊತ್ತಿಲ್ಲ, ಅವ್ರ ಹತ್ರ ಕೊಟ್ಟು ಬಂದಿದ್ದೀನಿ, ನೀನು ಇಸ್ಕೊ ಅಂದೆ. ಥ್ಯಾಂಕ್ ಯು ಸೋ ಮಚ್ ನೋಡಿದ್ದಕ್ಕೆ ವಿಡಿಯೋ.